ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಆಗ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋದಲ್ಲಿ US ಸ್ಟಾಕ್ಗಳನ್ನ ಕೆಲವೊಬ್ರು ಬೈ ಮಾಡಕ್ಕೆ ಸುಮಾರು ಪ್ರಯತ್ನ ಪಡ್ತಾರೆ. ಬಟ್ ಅದಕ್ಕೆ ಆದಂತಹ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್, ತುಂಬಾ ಒಂದು ರೆಸ್ಟ್ರಿಕ್ಟಿವ್ ಇರುವಂತಹ ಸಿಚುಯೇಷನ್ಸ್ ಅಲ್ಲಿ ಸುಮಾರು ಜನ ಅವಾಯ್ಡ್ ಮಾಡಕ್ಕೆ ಶುರು ಮಾಡಿದ್ರು. ಬಟ್ ಈಗ NSE ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್, ಗುಜರಾತ್ ಅಲ್ಲಿ ಇರುವಂತಹ ಗಿಫ್ಟ್ ಸಿಟಿಯಲ್ಲಿ ಈ ಒಂದು NSE ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸ್, ಅದ್ರ ಜೊತೆಗೆ BSE ಒಂದು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಸಹ ಇದೆ. ಇವರ ಒಂದು ಮುಖಾಂತರ US ಸ್ಟಾಕ್ಗಳು ಕೆಲವೊಂದು ಇಂಡಿಯಾದಲ್ಲಿ ಇವತ್ತು ಲಿಸ್ಟ್ ಆಗುವಂತ ಒಂದು ಒಳ್ಳೆಯ ಒಂದು ದಿವಸ ಒಂದು ಬಂದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟಾಕ್ ಅಲ್ಲಿ ಅಥವಾ US ಸ್ಟಾಕ್ ಅಲ್ಲಿ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದ್ರ ಜೊತೆಗೆ ಯಾವ ರೀತಿ ಒಂದು ಕೆಲವೊಂದು ರೂಲ್ಸ್, ಕೆಲವೊಂದು ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋದ ಮುಖಾಂತರ. ಓಕೆ, ಮೊದಲನೇದಾಗಿ ಈ ಒಂದು ಇನ್ಫಾರ್ಮೇಶನ್ ನೆನ್ಪಿಟ್ಕೊಳ್ಳಿ, ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ, ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಈ ಒಂದು ಈವೆಂಟ್ ಏನಿದೆ, ಈ ಒಂದು ಇವತ್ತು 3rd March 2022ಗೆ ಈ ಒಂದು ಈವೆಂಟ್ ಸ್ಟಾರ್ಟ್ ಆಗ್ತಿದೆ. ಎಲ್ಲಿ ಸ್ಟಾರ್ಟ್ ಆಗ್ತಿದೆ? ಗುಜರಾತ್ ಅಲ್ಲಿ ಇರುವಂತಹ ಗಿಫ್ಟ್ ಸಿಟಿಯಲ್ಲಿ ಈ ಒಂದು NSE ಒಂದು IFSC ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅನ್ನೋ ಒಂದು ಲೊಕೇಶನ್ಸ್ ಅಲ್ಲಿ ಶುರು ಆಗ್ತಿದೆ. ಓಕೆ, ಈ ಒಂದು ಎಕ್ಸ್ಚೇಂಜ್ ಅಲ್ಲಿ ಏನ್ ನಡೀತಿದೆ ಅಂತ ಹೇಳಿದ್ರೆ, ಇವತ್ತು US ಅಲ್ಲಿ ಲಿಸ್ಟ್ ಆಗಿರುವಂತಹ ಒಂದು ಟಾಪ್ ಕ್ವಾಲಿಟಿ 8 ಸ್ಟಾಕ್ಗಳು ಈ ಒಂದು ಎಕ್ಸ್ಚೇಂಜ್ ಮುಖಾಂತರ ಇಂಡಿಯಾದಲ್ಲಿ ನೀವು ಶೇರ್ಸ್ ಗಳನ್ನ ಬೈ ಮಾಡಬಹುದು. ಶೇರ್ಸ್ ಆದ ರೆಸಿಟ್ ಅಂತ ನಿಮ್ಗೆ ಎಕ್ಸ್ಪ್ಲೇಷನ್ಸ್ ಮಾಡ್ತೀನಿ. ಅದರ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಾಗಿರೋಂಥ ಒಂದು ಸಿಚುಯೇಷನ್ ಇದೆ. ಓಕೆ, ಈ ಒಂದು 8 ಸ್ಟಾಕ್ಗಳು ಯಾವ್ದಾದ್ರು ಅಂತ ನೋಡಿದ್ರೆ, ಅಮೆಜಾನ್, ಟೆಸ್ಲಾ, ಆಲ್ಫಾಬೆಟ್, ಮೆಟಾ ಪ್ಲಾಟ್ಫಾರ್ಮ್ ಅಂದ್ರೆ ಫೇಸ್ಬುಕ್, ಈಗ ಜಸ್ಟ್ ಎಷ್ಟು ಚೇಂಜ್ ಆಗಿದೆ. ಮೈಕ್ರೋಸಾಫ್ಟ್, ನೆಟ್ಫ್ಲಿಕ್ಸ್, ಆಪಲ್ ಮತ್ತೆ ವಾಲ್ಮಾರ್ಟ್. ವಾಲ್ಮಾರ್ಟ್ ನಿಮ್ಗೆ ಗೊತ್ತಿರೋದ್ರ, ಈ ಫ್ಲಿಪ್ಕಾರ್ಟ್ ನ ಯಾರು ಓನ್ ಮಾಡಿದ್ರೆ ಅವರ ಒಂದು ಶೇರ್ಸ್ ಸಹ ನೀವು ಟ್ರೇಡಿಂಗ್ ನ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಸಹ ಮಾಡಬಹುದು. ಈ ಒಂದು 3rd March 2022 ಏನಿದೆ ಒಂದು ಈವೆಂಟ್ ಸ್ಟಾರ್ಟ್ ಆಗ್ತಿದೆ. ಆಸ್ ಆಫ್ ನೌ ಓನ್ಲಿ 8 ಸ್ಟಾಕ್ ಗಳಿಗೆ ಮಾತ್ರ ಅಲೋ ಮಾಡ್ತಿದ್ದಾರೆ. ಮುಂದಿನ ದಿವಸಗಳಲ್ಲಿ ಹತ್ರ ಒಂದು US ಅಲ್ಲಿ ಲಿಸ್ಟ್ ಆಗುವಂತ 50 ಸ್ಟಾಕ್ ಗಳ ಒಂದು ಲಿಸ್ಟ್ ಸಹ ಮಾಡ್ತಿದ್ದಾರೆ. ಇನ್ನು 42 ಬಂದು ಫ್ಯೂಚರ್ ಅಲ್ಲಿ ಲಿಸ್ಟ್ ಆಗುವಂತ ಒಂದು ಚಾನ್ಸಸ್ ಇದೆ. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಗಳನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಶೇರ್ ಸಿಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಈ ಒಂದು ಶೇರ್ಸ್ ಗಳನ್ನ ರೇಷಿಯೋ ರೀತಿಯ ಒಂದು ಬಿಟ್ಸ್ ಅಂಡ್ ಪೀಸಸ್, ಈ ಮ್ಯೂಚುವಲ್ ಫಂಡ್ ಹೆಂಗೆ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಏಜೆನ್ಸಿ ಅವ್ರು ತಗೊಂಡು ಅವರ ಒಂದು ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ರಿಟರ್ನ್ ಕೊಡ್ತಾರೆ. ಅದೇ ರೀತಿ ನೀವು ಈ ಒಂದು ಶೇರ್ಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ರೇಷಿಯೋ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವ ಶೇರ್ಸ್ ಗಳಿಗೆ ಎಷ್ಟು ರೇಷಿಯೋ ಇದೆ ಅಂತ ಸಹ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ಓಕೆ, ಈ ಒಂದು ಸ್ಟಾಕ್ ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ NSE ಅವರು ನಿಮಗೆ NSE IFSC ರೆಸಿಟ್ಸ್ ಅನ್ನೋ ಒಂದು ಡಾಕ್ಯುಮೆಂಟ್ ನ ಕೊಡ್ತಾರೆ. ಅದನ್ನ ಕೈಂಡ್ ಆಫ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು, ಇವಾಗ ನಿಮ್ಮ ಮನೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ, ಆ ರೀತಿ ಒಂದು ಅಗ್ರಿಮೆಂಟ್ ರೆಸಿಪ್ಟ್ ಕಾಪಿನ ನಿಮ್ಗೆ ಕೊಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲ ಒಂದು ಪ್ರಿಂಟ್ ಮಾಡಿ ಈ ಒಂದು ಇಷ್ಟು ಶೇರ್ಸ್ ಗಳನ್ನ, ಇಷ್ಟು ರೇಷಿಯೋಗಳನ್ನ ನೀವು ಈ ಒಂದು ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂತ ಇನ್ಫಾರ್ಮೇಶನ್ ಮುಖಾಂತರ ನಿಮಗೆ ಒಂದು ಡಾಕ್ಯುಮೆಂಟ್ ನ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಅದ್ರ ಜೊತೆಗೆ ಈ ಒಂದು ರೆಸಿಪ್ಟ್ಗಳು ಯಾರು ನಿಮ್ಗೆ ಇಶ್ಯೂ ಮಾಡ್ತಾರೆ, ಯಾರು ಕಸ್ಟೋಡಿಯನ್ ಅಂತ ಹೇಳಿದ್ರೆ HDFC ಬ್ಯಾಂಕ್ ಅವ್ರನ್ನ ಕಸ್ಟೋಡಿಯನ್ ಆಗಿ ಈ ಒಂದು ಈವೆಂಟ್ಗೆ ಅಥವಾ ಈ ಒಂದು ಟ್ರಾನ್ಸಾಕ್ಷನ್ಸ್ಗೆ NSE IFSC ಒಂದು ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ಸ್ HDFC ಬ್ಯಾಂಕ್ ಮುಖಾಂತರ ನಡೆಯುತ್ತೆ. ಓಕೆ, HDFC ಒಂದು ಬ್ಯಾಂಕ್ ಸಹ ಒಂದು ಸಪರೇಟ್ ಒಂದು ಬಿಸ್ನೆಸ್ ಯೂನಿಟ್ ಒಂದು ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಆ ಒಂದು ಯೂನಿಟ್ ಪ್ರಕಾರ ಈ ಒಂದು ಕಸ್ಟೋಡಿಯನ್ ಆಕ್ಟಿವಿಟಿ ನಡೀತಾ ಇರುತ್ತೆ. ಓಕೆ, ಅದ್ರ ಜೊತೆಗೆ ಈ ಒಂದು ಟ್ರೇಡಿಂಗ್ ಅವರ್ಸ್ ಯಾವ ಟೈಮಿಂಗ್ ನಡೆಯುತ್ತೆ? ಬೆಳಿಗ್ಗೆ 9 ಕಾಲಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ, 3:30 ಗಂಟೆ ಹೋಗುತ್ತೆ, ಕ್ಲೋಸ್ ಇರುತ್ತಲ್ಲ, ಆ ಒಂದು ಟೈಮಿಂಗ್ ಅಲ್ಲಿ ನಡೀತಾ ಅಂದ್ರೆ ಖಂಡಿತವಾಗಿ ಇಲ್ಲ. ನಾವು US ಸ್ಟಾಕ್ ಅಲ್ಲಿ ಟ್ರೇಡಿಂಗ್ ಮಾಡೋದ್ರಿಂದ US ಟೈಮಿಂಗ್ ಅಲ್ಲಿ ಯಾವ ಒಂದು ಟ್ರೇಡಿಂಗ್ ಅವರ್ಸ್ ನಡೀತಾ ಇರುತ್ತೆ ಆ ಒಂದು ಟ್ರೇಡಿಂಗ್ ಅವರ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆ, US ಅಲ್ಲಿ ಬೆಳಿಗ್ಗೆ 9:30 ಅಥವಾ ನಮ್ಮ ಟೈಮ್ ಅಲ್ಲ, ಅವರ ಒಂದು ಟೈಮ್ ಏನಿದೆ ಬೆಳಿಗ್ಗೆ 9:30 ಅಂತ 4 ಗಂಟೆ ಅವರ ಒಂದು ಟ್ರೇಡಿಂಗ್ ನಡೆಯುತ್ತೆ. ಅದನ್ನ ನಾವು IST ಗೆ ಅಥವಾ ಇಂಡಿಯನ್ ಟೈಮ್ಗೆ ಏನಾದ್ರು ಕನ್ವರ್ಷನ್ ಮಾಡಿದ್ರೆ ರಾತ್ರಿ 7:30 1:30 ಗಂಟೆ ಅಥವಾ 2 ಗಂಟೆ ನಡೆಯುತ್ತೆ. ನಾನು ಏನಕ್ಕೆ ಟೈಮಿಂಗ್ ಕನ್ಫರ್ಮೇಶನ್ ಮಾಡ್ತೀನಿ ಅಂತ ಹೇಳಿದ್ರೆ, US ಅಲ್ಲಿ ಒಂದು ಡೇ ಲೈಟ್ ಸೇವಿಂಗ್ ಅಂತ ಒಂದು ವರ್ಷಕ್ಕೆ ಒಂದಷ್ಟು ದಿವಸ ಏನಾಗ್ತದೆ, ಒಂದು ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದ್ರಿಂದ ಜಸ್ಟ್ ನೆನ್ಪಿಟ್ಕೊಳ್ಳಿ, 7ರಿಂದ 2 ಗಂಟೆ ರಾತ್ರಿ ಮಧ್ಯರಾತ್ರಿ ಗಂಟೆ ನಡೆಯೋದ್ರಿಂದ ಈ ಒಂದು ಟೈಮಿಂಗ್ ನನಗೆ ಪರ್ಫೆಕ್ಟ್ ಆಗಿ ನೋಟ್ ಮಾಡ್ಕೊಬೇಕು. ಯಾವುದೇ ಒಂದು ಸಿಚುವೇಶನ್ಸ್ ಅಲ್ಲಿ NSE ಒಂದು ಇವಾಗ ನಾವು ಟ್ರೇಡಿಂಗ್ ಮಾಡ್ತಾರೆ ನಾರ್ಮಲ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್, ಆ ಒಂದು ಟೈಮಿಂಗು ಈ ಒಂದು ಇಂಟರ್ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡುವಂತ ಒಂದು ಟೈಮಿಂಗು ಯಾವುದೇ ರೀತಿಯ ಒಂದು ಲಿಂಕ್ ಇರೋದಿಲ್ಲ. ಓಕೆ, ಅದ್ರ ಜೊತೆಗೆ ಕೆಲವು ಕ್ವಶನ್ಸ್ ಇರುತ್ತೆ ನಿಮಗೆ, ಸತೀಶ್ ಅವರು ಇನ್ಫಾರ್ಮೇಶನ್ಸ್ ಕೊಟ್ಬಿಟ್ರೆ ನಾನು ಇನ್ವೆಸ್ಟ್ ಮಾಡಕ್ಕಿದ್ದೀನಿ ಹೆಂಗೆ ಏನಂತ ಕೆಲವು ಕ್ವಶನ್ಸ್ ಒಂದು ಫ್ರೀಕ್ವೆಂಟ್ಲಿ ನಿಮಗೆ ಬರುವಂತ ಒಂದು ಡೌಟ್ಸ್ ಗಳನ್ನ ನಾವು ಒಂದು ಸ್ಲೈಡ್ ಅಲ್ಲಿ ಹಾಕಿದ್ವಿ. ಇದು ಬಿಟ್ಟು ನಿಮ್ಗೆ ಏನೋ ಬೇರೆ ಡೌಟ್ಸ್ ಇದ್ರೆ ವಿಡಿಯೋ ಕಮೆಂಟ್ಸ್ ಅಲ್ಲಿ ಹಾಕಿ ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆದಷ್ಟು ಬೇಗ. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಲೈಡ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಹಾಕಿದೆ. ವಿಲ್ ಐ ಬಿಕಮ್ ಓನರ್ ಆಫ್ ದಿ ಕಂಪನಿ ವೆನ್ ಐ ಬೈ ಶೇರ್ಸ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲ. NSE ಅವರು ಪ್ರತಿಯೊಂದು ಸ್ಟಾಕ್ ಗಳಿಗೆ ಒಂದು ರೇಷಿಯೋ ಅನ್ನೋ ಒಂದು ಫಿಕ್ಸ್ ಮಾಡಿದ್ದಾರೆ. ಓಕೆ, ರೇಷಿಯೋ ಅಂತ ಹೇಳಿದ್ರೆ ನಾನು ಇಂದಿನ ಸ್ಲೈಡ್ ಅಲ್ಲಿ ಶೇರ್ ಮಾಡಿದ್ರೆ ಇಲ್ಲಿ ಒಂದು ಗೂಗಲ್ ನ ಒಂದು ರೇಷಿಯೋ ಬಂದು 200 ಇದೆ. 200 ಅಂದ್ರೆ 200 ರೆಸಿಟ್ಸ್ ನೀವು ಬೈ ಮಾಡಿದ್ರೆ ಈಕ್ವಲ್ ಟು 1 ಗೂಗಲ್ ನ ಶೇರ್ಸ್ ಆಗುತ್ತೆ.
ಓಕೆ, ಸೊ ನೀವು ಈ ರೀತಿ ಒಂದು ಬೈ ಮಾಡಿ 200 ಕ್ವಾಂಟಿಟಿ ರೆಸಿಟ್ಸ್ ಆದ್ರೆ ಮಾತ್ರ ಒಂದು ಗೂಗಲ್ ಶೇರ್ಸ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಈ ಒಂದು ಕಂಪನಿ ನೀವು ಓನರ್ ಆಗ್ತೀರಾ? ಖಂಡಿತವಾಗಿಯೂ ಇಲ್ಲ. ಈ ಒಂದು ಕಂಪನಿಯಲ್ಲಿ ನೀವು ಜಸ್ಟ್ ಒಂದು ಪಾರ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು HDFC ಕಸ್ಟೋಡಿಯನ್ ಮುಖಾಂತರ, ಜೊತೆಗೆ NSE ಒಂದು IFSC ಮುಖಾಂತರ ಮಾಡೋದ್ರಿಂದ ನೀವು ಒಂದು ರೀತಿಯ ಇಂಡೈರೆಕ್ಟ್ ಓನರ್ ಆಗ್ತೀರಾ. ಯಾವುದೇ ರೀತಿಯ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೀವು ಬೈ ಮಾಡಿದ್ರೆ ನೀವು ಡೈರೆಕ್ಟ್ ಓನರ್ ಆಗ್ತೀರಾ. ಆ ರೀತಿಯ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಆಗೋದಿಲ್ಲ. ಬಟ್ ನಿಮಗೆ ಸಿಗುವಂತ ಬೆನಿಫಿಟ್ಸ್ ಏನೇನಿದೆ ಅದು ನಾರ್ಮಲ್ ಆಗಿ ಸಿಕ್ಕಿದೆ, ಬಟ್ ಡೈರೆಕ್ಟ್ ಆಗಿ ನೀವು ಓನರ್ ಆಗೋದಿಲ್ಲ. ಓಕೆ, ಅದ್ರ ಜೊತೆಗೆ ಸತೀಶ್ ಅವರು ಏನಾದ್ರು ಇನ್ವೆಸ್ಟ್ಮೆಂಟ್ಸ್ ಲಿಮಿಟ್ ಏನಾದ್ರು ಇದೆಯಾ ಅಂತಂದ್ರೆ, ಸೊ ಯಾವುದೇ ರೀತಿಯ ಒಂದು ಸಿಚುವೇಶನ್ಸ್ ಅಲ್ಲಿ NSE ಮತ್ತೆ ಈ ನಮ್ಮ HDFC ಬ್ಯಾಂಕ್ ಅವರು ಯಾವ್ದು ರಿಸ್ಟ್ರಿಕ್ಷನ್ಸ್ ಇಟ್ಟಿಲ್ಲ ಅಂತ ಹೇಳ್ಬೋದು. ಬಟ್ ಆಸ್ ಪರ್ RBI ಏನೋ ಒಂದು ಪಾಲಿಸಿ ಇದೆ. ಸೊ ಫಾರಿನ್ ಕಂಟ್ರೀಸ್ ಅಲ್ಲಿ ನೀವು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ತಕ್ಕ ಮಟ್ಟಿಗೆ ಒಂದು ರೆಸ್ಟ್ರಿಕ್ಷನ್ಸ್ ಇದೆ. ಅದೇನಂತಂದ್ರೆ 2,50,000 USD ಕರೆನ್ಸಿಯಲ್ಲಿ ನೀವು ಪ್ರತಿ ವರ್ಷ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟು ಎಕ್ಸೀಡಿಂಗ್ ಮಾಡಕ್ಕೆ ಆಗೋದಿಲ್ಲ. ಒಂದು RBI ಏನೋ ಒಂದು ರೂಲ್ಸ್ ಇರೋದ್ರಿಂದ ಆ ಒಂದು ಸೇಮ್ ರೂಲ್ಸ್ ಈ ಒಂದು ಇನ್ವೆಸ್ಟ್ಮೆಂಟ್ ಸಹ ನಿಮ್ಗೆ ಆಗೋದ್ರಿಂದ, ಸೊ ನೀವು ಅಪ್ ಟು 2,50,000 USD ಕರೆನ್ಸಿ ಅದನ್ನ ಜಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ 75 ರೂಪೀಸ್ಗೆ. ಸೊ ಎಷ್ಟು ಲಕ್ಷ ಆಗುತ್ತೆ ಅಂತ, ಅಷ್ಟು ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಈ ಒಂದು ಶೇರ್ಸ್ಗಳಲ್ಲಿ ಟ್ರೇಡಿಂಗ್ ಅಲೋ ಇದೆಯಾ ಅಂತ ಹೇಳಿದ್ರೆ, ಟ್ರೇಡಿಂಗ್ ಅಲೋ ಇದೆ. ಬಟ್ ನಿಮ್ಮ ಹತ್ರ ಇರುವಂತ ರೆಸಿಪ್ಟ್ಸ್ ಏನಿದೆ ಅದನ್ನ ನೀವು ಬೈ ಅಂಡ್ ಸೆಲ್ ಮಾಡಬಹುದು ಬಿಟ್ರೆ ಯಾವುದೇ ರೀತಿಯ ಒಂದು ಇಂಟ್ರಾಡೇಗೆ ನಾವು ಮಾಡ್ತೀರಾ ಆ ರೀತಿ ಒಂದು ಸಿಚುವೇಶನ್ಸ್ ಅಲ್ಲಿ ಬರೋದಿಲ್ಲ. ಅದ್ರ ಜೊತೆಗೆ ಶಾರ್ಟ್ ಸೆಲ್ಲಿಂಗ್ ಅಲೋ ಇದೆ ಅಂದ್ರೆ ಖಂಡಿತವಾಗಿ ಈ ಒಂದು ಸಿಚುವೇಶನ್ ಶಾರ್ಟ್ ಸೆಲ್ಲಿಂಗ್ ಅಲೋ ಇಲ್ಲ. ಬಟ್ ಈ ಒಂದು NSE ಒಂದು IFSC ಒಂದು ಏನ್ ಡಿಸೈನ್ ಮಾಡಿದ್ರೆ ಇದು ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೋಸ್ಕರ ಮಾಡೋದ್ರಿಂದ ಟ್ರೇಡಿಂಗ್ ನ ಮಾಡೋದನ್ನ ನೀವು ಆ ಟಾಪಿಕ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ತಲೆ ಏನಾದ್ರು ಕೆಡ್ಸ್ಕೊಂಡಿದ್ರೆ ಮಾತ್ರ ಈ ನಮ್ಮ ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸೆಟಲ್ಮೆಂಟ್ ಸೈಕಲ್ ಏನಂತಾರೆ T+3 ಇದೆ. ಇಂಡಿಯಾದಲ್ಲಿ T1 T+1 T+2 ಅಂತಿದೆ. ಅದೇ ರೀತಿ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೆಟಲ್ಮೆಂಟ್ ನಿಮ್ಮ ಪೇ ಇನ್ ಪೇ ಔಟ್ ಅಂತ ನಾವೇನ್ ಕರಿತಾರೆ, ಜೊತೆಗೆ ಶೇರ್ಸ್ ಡೆಬಿಟ್ ಆಗೋದು ಕ್ರೆಡಿಟ್ ಆಗೋದು ಅದೊಂದು T+3 ಅಥವಾ ಟ್ರೇಡಿಂಗ್ ಡೇ ಪ್ಲಸ್ 3 ಡೇಸ್ ಅಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಟ್ರೇಡಿಂಗ್ ಕರೆನ್ಸಿ ಯಾವ್ದಂದ್ರೆ ನಾವು USL ಮಾಡೋದ್ರಿಂದ ಆಬ್ವಿಯಸ್ಲಿ USD ಕರೆನ್ಸಿಯಲ್ಲಿ ಮಾತ್ರ ಟ್ರೇಡಿಂಗ್ ಅಲೋ ಇದೆ. ಅದ್ರ ಜೊತೆಗೆ ಯಾವ್ಯಾವ ಬ್ಯಾಂಕ್ ಮುಖಾಂತರ ನಾವು ಫಂಡ್ಸ್ಗಳನ್ನ ಇನ್ವೆಸ್ಟ್ಮೆಂಟ್ಸ್ ಮಾಡುವ ಟ್ರಾನ್ಸ್ಫರ್ ಔಟ್ ಮಾಡ್ಬೋದಾದ್ರೆ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಕರೆಂಟ್ ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿರ್ತಾರೆ ಆ ಒಂದು ಬ್ಯಾಂಕ್ ಮುಖಾಂತರ ಮಾಡಬಹುದು. ಬಟ್ ಇಲ್ಲಿ ನಾವು ಟ್ರೇಡಿಂಗ್ ಕರೆನ್ಸಿ USD ಅಲ್ಲಿ ಮಾಡೋದ್ರಿಂದ ಇದು ಡೈರೆಕ್ಟ್ ಆಗಿ ನೀವು ನಿಮ್ಮ INR ಮಾಡಕ್ ಹೋಗೋದಿಲ್ಲ. ನಿಮ್ಮ ಅಮೌಂಟ್ ನ ನಿಮ್ಮ ಬ್ರೋಕರ್ ಮುಖಾಂತರ ಅಕೌಂಟ್ ಹಾಕಿ ಅದನ್ನ INR ನ USD ಕನ್ವರ್ಷನ್ ಮಾಡಿ ಅವರು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ಮೇಲೆ ಮಾತ್ರ ನೀವು ಟ್ರೇಡಿಂಗ್ ಮಾಡಕ್ಕೆ ಆಗೋದು ನಿಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ. ಅದ್ರ ಜೊತೆಗೆ ನನಗೆ ಕ್ರೆಡಿಟ್ ಕಾಂಟ್ರಾಕ್ಟ್ ನೋಟ್ ಸಿಗುತ್ತಾ, ಇನ್ಫಾರ್ಮೇಶನ್ ಸಿಗುತ್ತೆ ನಾನು ಟ್ರೇಡಿಂಗ್ ಮಾಡಿದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಖಂಡಿತವಾಗಿ ಸಿಗುತ್ತೆ. ಅದು ಇವಾಗ ನಮಗೆ ಕರೆಂಟ್ಲಿ ಏನೊಂದು ಟ್ರೇಡಿಂಗ್ ಮಾಡಿದ ತಕ್ಷಣ ಪ್ರತಿದಿನ ಒಂದು ಕಾಂಟ್ರಾಕ್ಟ್ ನೋಟ್ ಮಾರ್ಜಿನ್ ನೋಟ್ ಇರುತ್ತಲ್ಲ, ಅದೇ ರೀತಿ ಕಾಂಟ್ರಾಕ್ಟ್ ನೋಟ್ ನಿಮಗೆ ಇಶ್ಯೂ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದರ ಮುಖಾಂತರ ಸಿಗುತ್ತೆ. ಅದ್ರ ಜೊತೆಗೆ ಎಲ್ಲಾ ಒಂದು ಈ ಒಂದು NSE ಒಂದು IFSC ರೆಸಿಪ್ಟ್ ಏನಿದೆ ಅದೆಲ್ಲ ಒಂದು ಯಾವ ರೀತಿ ಒಂದು ಫಾರ್ಮ್ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಇವಾಗ ನಮಗೆ ಕರೆಂಟ್ ಸಿಚುವೇಶನ್ ಡಿಮ್ಯಾಟ್ ಅಂತ ಏನಿದೆ ಅದೇ ರೀತಿ ಒಂದು ಡಿಮೆಟರಲೈಸೇಷನ್ ಫಾರ್ಮ್ ಅಲ್ಲಿ ಇಡೋದ್ರಿಂದ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸಹ ಸೇಫ್ ಇರೋದ್ರಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ಒಂದು ಫ್ರಾಡಲೆಂಟ್ ಆಕ್ಟಿವಿಟಿಗೆ ಯೂಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸಾರಿ. ಅದ್ರ ಜೊತೆಗೆ ಸತೀಶ್ ಅವರ ನಂತರ ಆಸ್ ಆಫ್ ನಾವು Zerodha, ಏಂಜಲ್, ಅಪ್ಸ್ಟಾಕ್ ಎಲ್ಲ ನಿಮ್ಮ ಅಕೌಂಟ್ ಮುಖಾಂತರ ನಾನು ಓಪನ್ ಮಾಡಿದ್ದೀನಿ. ನನಗೆ ಬೇರೆ ಬೇರೆ ಬ್ರೋಕರ್ಸ್ ಅಲ್ಲಿ ನನ್ನ ಹತ್ರ ಅಕೌಂಟ್ ಇದೆ, ಅದರ ಮುಖಾಂತರ ಟ್ರೇಡಿಂಗ್ ಮಾಡೋಕ್ಕಾಗುತ್ತೆ ಅಂದ್ರೆ ಖಂಡಿತವಾಗಿ ಆಗೋದಿಲ್ಲ. ಇದಕ್ಕೆ ಆದಂತಹ ಕೆಲವೊಂದು NSE ಅವರು ಒಂದು ಲಿಸ್ಟ್ ಮಾಡಿದ್ದಾರೆ. ಅವರ ಒಂದು NSE IFSC ನೆನ್ಪಿಟ್ಕೊಳ್ಳಿ, NSE ಯ ಒಂದು IFSC ಏನೊಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಆರ್ಗನೈಸೇಷನ್ ಇದೆ, ಆ ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಕೆಲವೊಂದು ಬ್ರೋಕರ್ಸ್ಗಳು ರಿಜಿಸ್ಟ್ರೇಷನ್ ಮಾಡಿದ್ರಲ್ಲ ಅವರ ಮುಖಾಂತರ ಮಾತ್ರ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಆಗುತ್ತೆ. ಅದನ್ನ ಬಿಟ್ಟು Zerodhaದಲ್ಲಿ ಮಾಡಿದ್ದೀನಿ, ಏಂಜಲ್ ಅಲ್ಲಿ ಮಾಡಿದ್ದೀನಿ, ಅಪ್ಸ್ಟಾಕ್ ಅಲ್ಲಿ ಮಾಡಿದ್ದೀನಿ ಇನ್ವೆಸ್ಟ್ ಮಾಡಕ್ಕೆ ಆಗೋದಿಲ್ಲ. ಅದಕ್ಕೆ ಸಪರೇಟ್ ಆಗಿ ನೀವು ಅಕೌಂಟ್ ಓಪನ್ ಮಾಡಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಅಕೌಂಟ್ ಓಪನ್ ಮಾಡಬೇಕು. ಎಲ್ಲೆಲ್ಲಿ ಮಾಡ್ಬೇಕಂತ ಹೇಳ್ತೀನಿ ನಿಮಗೆ, ಯೋಚನೆ ಮಾಡಬೇಡಿ. ಸೊ ಟ್ರಾನ್ಸ್ಫರ್ ಫಂಡ್ ಮಾಡಬೇಕು. ಅದ್ರ ಜೊತೆಗೆ ಆಲ್ರೆಡಿ ಹೇಳ್ದನ NSE ಜೊತೆ NSE IFSC ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಬ್ರೋಕರ್ಸ್ ಮುಖಾಂತರ ಮಾತ್ರ ನೀವು ಅಕೌಂಟ್ ನ ಓಪನ್ ಮಾಡಿ ಅವರ ಮುಖಾಂತರ ಅಕೌಂಟ್ ನಲ್ಲಿ ಅಮೌಂಟ್ ಹಾಕಿ ಆ ಅಮೌಂಟ್ ನ USD ಕನ್ವರ್ಷನ್ ಮಾಡಿದ್ಮೇಲೆ ಮಾತ್ರ ಟ್ರೇಡಿಂಗ್ ನ ಅಲೋ ಇದೆ. ಇದು ಇಷ್ಟು ಇನ್ಫಾರ್ಮೇಶನ್. ಸೊ ಇದಾದ್ಮೇಲೆ ಕೆಲವೊಂದು ಇನ್ಫಾರ್ಮೇಶನ್ ಸಹ ಕೊಟ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಯಾವ್ಯಾವ ಸ್ಟಾಕ್ ಅಲ್ಲಿ ಈ ನಮ್ಮ ಟ್ರೇಡಿಂಗ್ ಮಾಡ್ಬೋದಾದ್ರೆ ನೋಡಿ, ನೀವೇನಾದ್ರೂ ಒಂದು ಗೂಗಲ್ ಆಲ್ಫಾಬೆಟ್ ಅಂದ್ರೆ ಗೂಗಲ್ ನ ಒಂದು ಶೇರ್ಸ್ ನೀವು ಬೈ ಮಾಡ್ಬೇಕಂದ್ರೆ ಈ ನಮ್ಮ NSE ಅಲ್ಲಿ ಇರುವಂತ IFSC ಒಂದು ರೆಸಿಪ್ಟ್ ಏನಿದೆ ಅದು ಬಂದು ನೀವು ಹತ್ರ 200 ರೆಸಿಪ್ಟ್ಸ್ ಗಳನ್ನ ನೀವು ಹೋಲ್ಡ್ ಮಾಡಿರ್ಬೇಕು. ಓಕೆ, ಇವಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ. ಅದೇ ರೀತಿ ಅಮೆಝಾನ್ ಅಲ್ಲಿ ಮಾಡಿದ್ರೆ 200 ರೆಸಿಪ್ಟ್ಸ್ ಇಟ್ಟಿರಬೇಕು. ಮೆಟಾ ಪ್ಲಾಟ್ಫಾರ್ಮ್ ಅಥವಾ FB ಅಂದ್ರೆ ಫೇಸ್ಬುಕ್ ಅಲ್ಲಿ 50 ಈ ರೀತಿ ಒಂದು ಸುಮಾರು 8 ಸ್ಟಾಕ್ ಗಳ ಲಿಸ್ಟ್ ಕೊಟ್ಟಿದ್ದಾರೆ. ಇದರ ಮುಖಾಂತರ ಮಾತ್ರ ನೀವು ರೆಸಿಪ್ಟ್ ಗಳನ್ನ ಬೈ ಮಾಡಿದ್ರೆ ಮತ್ತೆ ಈಕ್ವಲ್ ಟು 1 ಶೇರ್ಸ್ ಆಗುತ್ತೆ. ಅದ್ರ ಜೊತೆಗೆ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ಈ ಒಂದು ವೆಬ್ಸೈಟ್ ಹೋದ್ರೆ NSE ಒಂದು IFSC ವೆಬ್ಸೈಟ್ ಹೋದ್ರೆ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಇದನ್ನ ಯಾವ ರೀತಿ ನೀವು ಕ್ಯಾನ್ಸಲೇಷನ್ ಮಾಡಬೇಕು, ಜೊತೆಗೆ ನಿಮ್ಮ ಮೆಟಲ್ ಫಾರ್ಮ್ ಇಂದ ಶೇರ್ಸ್ ಏನಾದ್ರು ಬೇಕಿತ್ತು ಅಂದ್ರೆ ಆ ಒಂದು ಶೇರ್ಸ್ ನ ಫಾರಿನ್ ಅಲ್ಲಿ ಇರುವಂತಹ ಎಕ್ಸ್ಚೇಂಜಸ್ ರಿಜಿಸ್ಟರ್ ಆಗಿರುವಂತಹ ಬ್ರೋಕರ್ಸ್ ಅಲ್ಲಿ ನೀವು ಶೇರ್ಸ್ ನ
ಟ್ರಾನ್ಸ್ಫರ್ ಎಲ್ಲ ಮಾಡ್ಬೇಕಂದ್ರೆ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದನ್ನ ಸಹ ನೀವು ನೋಡ್ಕೊಂಡು ಓಕೆ. ಸೊ ಯಾವ್ಯಾವ ಫೀಸ್ ಎಷ್ಟೆಷ್ಟೊಂದು ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂದ್ರೆ ಅವಷ್ಟು ಇನ್ಫಾರ್ಮೇಶನ್ಸ್ ನಿಮ್ಗೆ ಎಲ್ಲ ಇಲ್ಲಿ ಸಿಗುತ್ತೆ ನೋಡ್ಬೋದು. ಎಲ್ಲ ಒಂದು USDL ಟ್ರೇಡಿಂಗ್ ಆಗೋದ್ರಿಂದ ಈ ಕೆಲವೊಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಾಗಿ ಒಂದು ರಿಕ್ವೆಸ್ಟ್. ಓಕೆ, ಅದ್ರ ಜೊತೆಗೆ ಈ ಒಂದು ಶೇರ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಒಂದು ಒಂದು ನಿಮಿಷ. ಓಕೆ, ಯಾವ್ಯಾವ ಬ್ರೋಕರ್ಸ್ ಈ ಒಂದು ಟ್ರೇಡಿಂಗ್ ಅಲೋ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಲಿಸ್ಟ್ ಮಾಡಿರೋಂಥ ಒಂದು ಅಥವಾ ಲಿಸ್ಟ್ ತೆಗ್ದಿರೋಂಥ ಕೆಲವೊಂದು ಬ್ರೋಕರ್ಸ್ಗಳಿದ್ದಾರೆ. ಈ ಒಂದು ಬ್ರೋಕರ್ಸ್ಗಳು NSE ಇಂದ IFSC ಅಲ್ಲಿ ಒಂದು ಟ್ರೇಡಿಂಗ್ ಮೆಂಬರ್ ಆಗಿರೋದ್ರಿಂದ ನೀವು ಮೆಂಬರ್ಶಿಪ್ ಇದನ್ನ ನೋಡ್ಕೊಂಡ್ರೆ ಆನಂದ್ ರತಿ, ಅರಿಹಂತ್ ಕ್ಯಾಪಿಟಲ್, ದರ್ಗಾ ಬಿಸ್ನೆಸ್, ದಿವ್ಯಾ, ಪೋರ್ಟ್ಫೋಲಿಯೋ, ದೌಲತ್ ಕ್ಯಾಪಿಟಲ್ ರೀತಿ ಇಡಲ್ವೇಸ್ ಈ ರೀತಿ ಕೆಲವೊಂದು ಬ್ರೋಕರ್ಸ್ಗಳು ಲಿಸ್ಟ್ ಆಗಿದೆ. ಇದ್ರಲ್ಲಿ ನೋಡಿದ್ರೆ ಕೆಲವೊಂದು ಬ್ರೋಕರ್ಸ್ಗಳು Zerodha ನಾವು ಹೇಳಿದ್ರೆ ಟಾಪ್ ಏನಂತಾರೆ ಒಂದು ಬ್ರೋಕರ್ಸ್ ಅಂತಾರೆ, ಕೆಲವೊಬ್ರು ಲಿಸ್ಟ್ ಆಗಿಲ್ಲ, ನಿಮ್ಗೆ Zerodha ನೋಡಿದ್ರೆ ಲಿಸ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಲಿಸ್ಟ್ ಗಳನ್ನ ನೋಡ್ಕೊಂಡು ಇವರ ಮುಖಾಂತರ ಮಾತ್ರ ಅಕೌಂಟ್ ಓಪನ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ನ ಅಥವಾ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನಾನು ಬೇರೆ ಒಂದು ಮಿಡಲ್ ಮ್ಯಾನ್ ಹೋಗ್ತೀರಾ ಆ ರೀತಿ ಎಲ್ಲ ಮಾಡಕ್ ಹೋಗ್ಬಿಡಿ. ಬಿಕಾಸ್ ನಿಮಗೆ ಈ ಇನ್ಫಾರ್ಮೇಶನ್ ಶೇರ್ ಮಾಡಿದ್ಮೇಲೆ ಸುಮಾರು ಫ್ರಾಡಲೆಂಟ್ ಆಕ್ಟಿವಿಟಿಯನ್ನು ನಿಮ್ಮನ್ನ ಟಾರ್ಗೆಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ ನಾವು ಇಂಡಿಯಾದಲ್ಲಿ ಲಿಸ್ಟ್ ಆಗಿರುವಂತ ಕೆಲವೊಂದು US ಸ್ಟಾಕ್ಗಳನ್ನ ಬೈ ಮಾಡ್ಕೊಡ್ತೀರಿ, ಅಕೌಂಟ್ ಓಪನ್ ಮಾಡ್ಕೊಡ್ತೀರಿ ಅಂತ ನಿಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜಸ್ ಅದು ಇದನ್ನ ಬಂತು, ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಕೊಡೋಕ್ಕಿನ್ನ ಬಂತು ಅಂದ್ರೆ ಖಂಡಿತವಾಗಿ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ನಾವು ಆಲ್ರೆಡಿ ಹೇಳಿದಂತಹ ಈ ಒಂದು ಲಿಸ್ಟ್ಗಳಲ್ಲಿ ಈ ಒಂದು ಲಿಸ್ಟ್ ಎಕ್ಸಾಸ್ಟಿವ್ ಲಿಸ್ಟ್ ಅಂತ ಹೇಳ್ಕೊಳ್ಳಿ. ಬಿಕಾಸ್ ಇನ್ನು ಫ್ಯೂಚರ್ ಅಡಿಷನ್ ಸಹ ಆಗೋದ್ರಿಂದ, ಸೊ ಆಸ್ ಆಫ್ ನಾವು ಇಷ್ಟು ಇರೋದ್ರಿಂದ, ಸೊ ಫ್ಯೂಚರ್ ಅಲ್ಲಿ ಅಡಿಷನ್ಸ್ ಆಗುವಂತ ಚಾನ್ಸಸ್ ಇದೆ. Zerodha ಮತ್ತೆ ಏಂಜಲ್ ಮತ್ತೆ ಅಪ್ಸ್ಟಾಕ್ ಸಹ ಒಂದು ರಿಜಿಸ್ಟರ್ ಆದ್ರೆ ಸೊ ನೀವು ಅಲ್ಲೇ ಸಹ ಮಾಡಕ್ಕೆ ಶುರು ಮಾಡ್ಬೋದು. ಆಸ್ ಆಫ್ ನಾವು ಆಡಿಯೋ ಹೇಳಿದಂಗೆ ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಇವತ್ತು ರಾತ್ರಿ 7:30-8 ಗಂಟೆಗೆ ಏನೊಂದು ಸ್ಟಾಕ್ ಎಕ್ಸ್ಚೇಂಜ್ ಈ ಒಂದು NSE ಒಂದು IFSC ಒಂದು ಎಕ್ಸ್ಚೇಂಜ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಎಲ್ಲ ನೋಡ್ಕೊಂಡು ಆಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.